ವೇದಿಕೆ ಮೇಲೆ ಇರುವ ನಮ್ಮ ಜನಪ್ರಿಯ ಶಾಸಕರ ಮಂಜುನಾಥ್ ಅವರೇ ಮತ್ತೆ ವೇದಿಕೆ ಮೇಲೆ ಇರುವ ಎಲ್ಲಾ ಗಣ್ಯರೇ, ವೇದಿಕೆ ಮುಂದೆ ಇರುವ ಮಾಧ್ಯಮ ಮಿತ್ರರೇ ಮತ್ತೆ MNS ಎಲ್ಲಾ ಪಂಚಾಯತಿ ಎಲ್ಲಾ ಗ್ರಾಮಗಳಿಂದ ಬರ್ತಿರುವ ಎಲ್ಲ ಸಾರ್ವಜನಿಕರೇ, ಏನು ಇವತ್ತು MNS ಗ್ರಾಮ ಪಂಚಾಯತಿ ಕಟ್ಟಡವನ್ನು ಉದ್ಘಾಟನೆ ಮಾಡಕ್ಕೆ ಕರೆದಿದ್ದೀರ. ಬಹಳ ಖುಷಿ ಆಗ್ತಾ ಇದೆ. ಶ್ರೀನಿವಾಸಪುರದಲ್ಲಿ ಮತ್ತೆ ಕೋಲಾರದಲ್ಲಿ 1ನೇ ಮಹಡಿಯಲ್ಲಿ ಕಟ್ಟಡ ಕಟ್ಟಿದ್ರು. ಅಲ್ಲಿ ಫಸ್ಟ್ ಫ್ಲೋರ್ ಕಟ್ಟಿದಾಗ ಕೆಳಗಡೆ ಆಲ್ರೆಡಿ ಕಟ್ಟಿ ಮುಗಿಸ್ಬಿಟ್ಟಿದ್ರು. ಇಲ್ಲಿ ನೀವು ಗ್ರೌಂಡ್ ಫ್ಲೋರ್ ನ ಕಟ್ಟಿ ಒಂದು ಒಳ್ಳೆ ಕಟ್ಟಡ ಕಟ್ಟಿ ನಮ್ಮ ಶಾಸಕರ ನಿಧಾನ ಕೊಟ್ಟು ಶಾಸಕರು ಸಹಕಾರದಿಂದ ಇಷ್ಟು ಒಳ್ಳೆ ಒಂದು ಕಾರ್ಯಕ್ರಮ ಮಾಡಿದ್ದೀರಾ. ಮತ್ತೆ ಅಂಗನವಾಡಿ ಏನು ಒಂದು ಕಟ್ಟಡ ಕಟ್ತೀರಾ, ಅಲ್ಲಿ ಶಾಸಕರ ಅನುದಾನ ಇದೆ ಅಂತ ಹೇಳ್ತಾ ಇದಾರೆ. ಬಹಳ ಖುಷಿ ಆಗ್ತದೆ. ಈ ನಿಟ್ಟಿನಲ್ಲಿ ಕೆಲಸ ಮಾಡ್ಕೊಂಡು ಹೋದ್ರೆ ಮುಳುಬಾಗಿಲು ಕ್ಷೇತ್ರದ ಏನೋ ಒಂದು ಗಡಿಭಾಗ ಸೆಷನ್ಸ್ ಅಲ್ಲಿ ಶಾಸಕರು ಯಾವಾಗ್ಲೂ ಗಲಾಟೆ ಮಾಡ್ತಾರೆ. ಗಡಿ ಭಾಗದಲ್ಲಿ ನಾವು ನಮಗೆ ಫಂಡ್ಸ್ ಕೊಡ್ತಾ ಇಲ್ಲ, ಅದ್ರ ಜೊತೆ ಅಪೋಸಿಷನ್ ಅಂತ ಏನೋ ಒಂದು ಗಲಾಟೆ ಮಾಡ್ತಾ ಇದ್ದಾರೆ. ಆ ಗಲಾಟೆ ಮಾಡಿದ್ರೇನು ಏನು ಫಂಡ್ಸ್ ಕಡಿಮೆ ಕೊಟ್ಟಿದ್ರೇನು ಕಾಂಗ್ರೆಸ್ ಪಾರ್ಟಿಯವರು, ಆದ್ರೇನು ಒಂದು ಒಳ್ಳೆ ನಿಟ್ಟಿನಲ್ಲಿ ನಮ್ಮ ಮುಳುಬಾಗಿಲು ಕ್ಷೇತ್ರವನ್ನು ಮುಳುಬಾಗಿಲು ತಾಲೂಕನ್ನ ಅಭಿವೃದ್ಧಿ ಹಾದಿಯಲ್ಲಿ ಕರ್ಕೊಂಡು ಹೋಗ್ತಾ ಇದಾರೆ. ಅದ್ರ ಜೊತೆ ಏನು ಈ ರೋಡ್ಸ್ ಆದ್ರೂ ಆಗ್ಲಿ, ಬೇರೆ ಬಿಲ್ಡಿಂಗ್ಸ್ ಆದ್ರೂ ಆಗ್ಲಿ, ಯಾವ್ದೋ ಒಂದು ನಿಟ್ಟಿನಲ್ಲಿ ಅವ್ರಿಗೆ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಇನ್ನ ಕಾಂಗ್ರೆಸ್ ಪಾರ್ಟಿ ಆದ್ರೂ ಆಗ್ಲಿ ಯಾವ್ದಾದ್ರು ಅವ್ರಿಗೆ ಅನುದಾನ ಕೊಡ್ಲಿ, ಒಂದು ಒಳ್ಳೆ ನಿಟ್ಟಿನಲ್ಲಿ ನಮ್ಮ ಮುಳುಬಾಗಿಲು ಕ್ಷೇತ್ರದ ಜನತೆಗೆ ಒಳ್ಳೇದು ಮಾಡ್ತಾರೆ ಅಂತ ನಂಬಿಕೆ ಅಂತಿದೆ. ಯಾಕಂದ್ರೆ ಅಲ್ಲಿ ಅವರು ಸೆಷನ್ಸ್ ಅಲ್ಲಿ ಮಾತಾಡುವಾಗ ಅವರು ಬರೀ ಮುಳುಬಾಗಿಲು ಅಭಿವೃದ್ಧಿ ಆಗಬೇಕು, ದಯವಿಟ್ಟು ನಮಗೆ ಅನುದಾನ ಕೊಡಿ ಅಂತ ಗಲಾಟೆ ಮಾಡ್ತಾರೆ ಹೊರತು ಬೇರೆ ಏನಿಲ್ಲ. ಮೊನ್ನೆ ಒಂದು ಕುರುಡುಮಲೆ ಮತ್ತು ಆವಣಿ ಬೆಟ್ಟದ್ದು ಏನೋ ಒಂದು ಟೂರಿಸಂ ಇದರಲ್ಲಿ ಒಂದು ಪ್ರಸ್ತಾವನೆ ಮಾಡಿದ್ರು. ಅಲ್ಲಿ ಒಂದೇ ಮಾತಲ್ಲಿ ಅವರು ನಮ್ಮ ಮಂತ್ರಿಗಳು ಹೇಳ್ತಾರೆ, ಇದು ನಮ್ದಲ್ಲಿಲ್ಲ, ಇದು ಕೇಂದ್ರಕ್ಕೆ ಕಳಿಸಿದೀವಿ, ಕೇಂದ್ರದಿಂದ ಬಂದ್ರೆ ಕೊಡ್ತೀನಿ ಅಂತ. ಅಂತಹ ಒಂದು ಏನೋ ಒಂದು ಆನ್ಸರ್ ಕೊಡ್ತಾರ, ಉತ್ತರ ಕೊಡ್ತಾರ, ಅದು ನಿಜವಾಗ್ಲೂ ಒಂದು ನನಗೆ ಬೇಜಾರಿದೆ. ಅದು ಕೇಂದ್ರದಲ್ಲಿ ಅಂದಿದ ತಕ್ಷಣ ನಾನು ಆ ಟೂರಿಸಂ ಡಿಪಾರ್ಟ್ಮೆಂಟ್ ಅಲ್ಲಿ ಎಲ್ಲಿದೆ ಅಂತ ಆ ಪೇಪರ್ ಹುಡುಕಿಸಿ ಆ ಜಾಯಿಂಟ್ ಸೆಕ್ರೆಟರಿ ಮಾತಾಡಿ ಇದನ್ನ ಏನಾಗಿದೆ ಅಂತ ಕೇಳಿದಾಗ ಮಂಗಳವಾರ ನನ್ನ ಕರೆದಿದ್ದಾರೆ. ಅಲ್ಲಿ ಒತ್ತಡ ಹಾಕಿ ಅದನ್ನ ಏನಾದ್ರೂ ನಾವು ಅನುದಾನ ಬಂದ್ರೆ ಅದು ನಿಜವಾಗ್ಲೂ ಶಾಸಕರಿಗೆ ಸೇರುತ್ತೆ. ಯಾಕಂದ್ರೆ ಅಲ್ಲಿ ಸೆಷನ್ಸ್ ಅಲ್ಲಿ ಹೇಳಿದಕ್ಕೆ ನಾನು ಆ ವಿಡಿಯೋ ರಾತ್ರಿ ನೋಡ್ತಾ ಇರುವಾಗ ಅದು ಗೊತ್ತಿದ ತಕ್ಷಣ ಅವರು PA ಫೋನ್ ಮಾಡಿ ಈ ಪೇಪರ್ ಎಲ್ಲಿದೆ ಕಳಿಸಪ್ಪ ಅಂದೆ. ಇಂತಹ ಒಂದು ಕಾರ್ಯಕ್ರಮಗಳು ಅವರು ಮಾಡ್ತಾ ಇರುವಾಗ ಅವ್ರಿಗೆ ಸಹಕಾರ ಕೊಡ್ತಾ ಇರೋದೆಲ್ಲ ಇಲ್ಲಿ ಕಾಂಗ್ರೆಸ್ ಪಾರ್ಟಿಯಲ್ಲಿ ಇದ್ರೇನು, ಆದ್ರೆ ಇವರು ಬಂದು ಸಹಕಾರ ಕೊಡ್ತಾ ಇದಾರೆ. ಅದು ನಮಗೆ ಬಹಳ ಖುಷಿ ಆಗುತ್ತೆ. ಅಭಿವೃದ್ಧಿ ಮಾಡುವಾಗ ದಯವಿಟ್ಟು ನೀವು ಅವ್ರ ಜೊತೆಯಲ್ಲಿ ಇರ್ರಿ ಅಂತ ಹೇಳ್ತೀನಿ. ದಯವಿಟ್ಟು ಈ 2 ಮಾತುಗಳೇ ಆಡಕ್ಕೆ ಅವಕಾಶ ಮಾಡ್ಕೊಡ್ತೀನಿ. ಧನ್ಯವಾದಗಳು. ತುಂಬಾ